ಸರ್ 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 ಸ್ವಲ್ಪ ಕಚೇರಿ ಸರ್ ಕಾರ್ಯನಿರತ ಪತ್ರಕರ್ತರ ಸಂಘದ ನಲವತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಈ ಕಚೇರಿಯ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಇವತ್ತು ಬಹಳ ನಮ್ಮೆಲ್ಲರದು ಒಂದು ಸುದೈವ. ನಮ್ಮ ಜಿಲ್ಲೆಯವರಿಗೆ ಬಸವರಾಜ ಹೊರಟ್ಟಿಯವ್ರ ಕೈಯಿಂದ ನಮ್ಮದು ಕಚೇರಿ ಚುನಾವಣಾ ಇದು ನಮ್ಮದು ಸಮ್ಮೇಳನ ಕಚೇರಿ ಉದ್ಘಾಟನೆ ಆಗೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀವಿ ನಾವು. ಯಾಕಂದ್ರೆ ಇಲ್ಲ ಹೆಸರಿಲ್ಲ ಸರ್, ಪತ್ರಿಕಾ ಭವನ ಆ ಬೋರ್ಡಿನ ಮೇಲೆ ನಿಂತು ಫೋಟೋ ಹೊಡ್ಕೊಂಡಿರ್ತಾರೆ ಅಷ್ಟೇ. ಇದು ನಿರಂತರ ಪತ್ರಿಕಾ ಭವನ ಇದೆ ಸರ್. ಈ ಪತ್ರಿಕಾ ಭವನ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರನ್ನ ಬೀದರ್ ಜಿಲ್ಲೆಯ ಪತ್ರಕರ್ತರ ವತಿಯಿಂದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಗೆ ಹೊರಟುಕೊಳ್ಳುವಂತ ಸ್ವಾಗತ ಕೊಡ್ತೀವಿ. ರಾಜ್ಯದ ಅಧ್ಯಕ್ಷರು ನಮ್ಮ ಮಧ್ಯೆ ಈ ಸಮ್ಮೇಳನವನ್ನು ನಮ್ಮ ಐತಿಹಾಸಿಕ ಜಿಲ್ಲೆಗೆ ಕೊಟ್ಟು ಮತ್ತು ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟು ನಮ್ಮ ಬೇಡಿಕೆ ಮನ್ನಣೆ ಕೊಟ್ಟು ಸತತವಾಗಿ 3-4 ಸಲ ಬಂದು ಈ ಕಾರ್ಯಕ್ರಮದ ಯಶಸ್ವಿ ದುಡಿತಕ್ಕಂಥ ರಾಜ್ಯದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರಿಗೆ ನಾವು ಬೀದರ್ ಜಿಲ್ಲೆಯ ಪತ್ರಕರ್ತರ ಹುಟ್ಟುಹಬ್ಬದ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದ ಉಪಸ್ಥಿತರಿರ್ತಕ್ಕಂಥ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಜಾಬಶೆಟ್ಟಿ ಅವರು, ನಮ್ಮ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಸಹೋದರರು, ಬೀದರ್ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ದೇವಪುರದ ಹುಟ್ಟುಹಬ್ಬದ ಸ್ವಾಗತ ಕೊಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ನಾವು ಹುಟ್ಟುಹಬ್ಬದ ಸ್ವಾಗತ ಕೊಡ್ತೀವಿ. ಅದೇ ರೀತಿ ನಮ್ಮ ಮಧ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಈ ಹಿಂದಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಿರಾದರ್ ಅವರನ್ನ, ನಮ್ಮ ಸಹೋದರ ದೀಪಕ್ ವಾಲಿ, ರಜನೀಶ್ ವಾಲಿ ಅವರನ್ನ, ನಮ್ಮ ಹಿರಿಯ ಗಂಧರ್ವ ಸೇನ್ ಅವರನ್ನ, ಬಸವರಾಜ್ ಕಾಮಶೆಟ್ಟಿ ಅವರನ್ನ, ನಮ್ಮ ಹಿರಿಯರಾಗಿರ್ತಕ್ಕಂಥ ಅಜಯಬಾಬು ಅವರನ್ನ, ಹಿಂದಿನ ಅಧ್ಯಕ್ಷರಾಗಿದ್ದ ಸೋದರ ಗಣಪತಿ ಡಿಕರನ್ನ, ಪವಾರ್ ಅವರನ್ನ, ಉಳಿದಂತ ಎಲ್ಲ ಪತ್ರಕರ್ತರ ಸ್ನೇಹಿತರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೊರಟ್ಟಿ ಸರ್ ಚಾಲನೆ ನೀಡಿದ್ದು ನಮ್ಮ ಮತ್ತೊಮ್ಮೆ ಸರಿ ನೋಡಿ ಸರಿ ನೋಡಿ ಸರ್. ಬಸವರಾಜ್ ಜಾಬಶೆಟ್ಟಿ ಅವರನ್ನ, ರಜನೀಶ್ ವಾಲಿ ಅವರು ಮತ್ತು ಬಸವರಾಜ್ ಪವಾರ್ ಅವರು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಜ್ಮಾಡ್ ರಮೇಶ್ ಮತ್ತಿಕೆರೆ, ನಮ್ಮ ಪತ್ರಕರ್ತರ ಪುಂಡಿಕ್ ಬಿ ಬಾಳವರೆ ರಾಜ್ಯ ಕಾರ್ಯದರ್ಶಿಗಳು, ಲಿಂಗಪ್ಪ ಚೌಡಿ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ನಮ್ಮ ಗಣಪತಿ ವಾಸುದೇವ್
ಪಳ್ಳ ಎಂ ಅವರನ್ನ ಶೈಲೇಂದ್ರ ಕವಡೆ ಅವರು ಬಂದು हो रे हो ಯಾರ ಹೋರಪ್ಪ ಮುಂದಿನ ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಬೀದರ್ ವತಿಯಿಂದ 40ನೇ ಪತ್ರಕರ್ತರ ಸಂಘದ ಏನು 28-29 ಮಾರ್ಚ್ ಅಂದು ಬೀದರ್ನಲ್ಲಿ ನಡೆಯಲಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತ ಕಚೇರಿ ಉದ್ಘಾಟನೆ ಹಾಗೂ ಕಿರುಹೊತ್ತಿಗೆ ಬಿಡುಗಡೆ ಹಾಗೂ ವೆಬ್ಸೈಟ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇವತ್ತು ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಈ ನಾಡಿನ ಮುತ್ಸದ್ದಿ ರಾಜಕಾರಣಿ, ಇಡೀ ಬಸವ ತತ್ವದ ಮೇಲೆ ಇಡೀ ತಮ್ಮ ಜೀವನವನ್ನು ಕೆಲಸ ಮಾಡ್ಕೊಂತ ಬಂದು ಇವತ್ತು ಸಭಾಧ್ಯಕ್ಷರಾಗಿ ಒಂದು ರಾಜಕಾರಣಿಗಳಿಗೆ ಯಾವ ರೀತಿ ಐಡಲ್ ರಾಜಕಾರಣಿ ಅಂತ ಹೇಳ್ಬೋದು, ರಾಜಕಾರಣಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಇವತ್ತು ಈ ರಾಜ್ಯ ಸಮ್ಮೇಳನ ಕಚೇರಿ ಉದ್ಘಾಟನಾ ಮಾಡ್ತಾ ಇದ್ದಾರೆ. ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರಲ್ಲಿ ಈಗಾಗಲೇ ಈಶ್ವರ್ ಖಂಡ್ರೆ ಸಾಹೇಬ್ ಫೋನ್ ಮಾಡಿದ್ರು. ಇವತ್ತು ಅವ್ರ ಹಸ್ತದಿಂದ ಕಿರುಹೊತ್ತಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಕೆಲವು ನಿಮಿಷಗಳಲ್ಲಿ ಅವ್ರು ಬರ್ತಾ ಇದ್ದಾರೆ ಮತ್ತು ಪ್ರಭಾಕರ್ ಸಾಹೇಬರು ಕೂಡ ಕೆಲವು ನಿಮಿಷಗಳು ಬರ್ತಾ ಇದ್ದಾರೆ. ರಹೀಂ ಖಾನ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಇವತ್ತು ನಾನು ಡಿಸೆಂಬರ್ ತಿಂಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಜಿಲ್ಲಾ ಪತ್ರಕರ್ತರ ಜಿಲ್ಲಾಧ್ಯಕ್ಷನಾಗಿ ತಾವೆಲ್ಲ ಆಯ್ಕೆ ಮಾಡಿ ಇವತ್ತ ರಾಜ್ಯಾಧ್ಯಕ್ಷರಿಗೆ ತಾವೆಲ್ಲ ಒಕ್ಕೂರಿನಿಂದ ಒಂದು ಮನವಿಯನ್ನು ಮಾಡಿದಾಗ ಕಳೆದ ಡಿಸೆಂಬರ್ 6ರಂದು ಇದೇ ಭವನದಲ್ಲಿ ರಾಜ್ಯಾಧ್ಯಕ್ಷರು ಮತ್ತೆಲ್ಲ ರಾಜ್ಯದ ಪದಾಧಿಕಾರಿಗಳು ಸೇರಿ ನನ್ನನ್ನು ಒಂದು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶಿವಾನಂದ ತಗಡೂರು ಕೂಡ ಬಂದಿದ್ದಾರೆ. ಅವ್ರ ಜೊತೆಗೆ ನಮ್ಮ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು, ನಮ್ಮ ರಮೇಶ್ ಕುಟ್ಟಪ್ಪ ಇರ್ಬೋದು, ಜಯರಾಮ್ ಅವರು ಇರ್ಬೋದು, ಮದನ್ ಗೌಡ್ರು ಇರ್ಬೋದು, ಬಾಳಾಜಿ ಅವರು, ಕೆರಗೌಡ್ರವರು, ನಿಂಗಪ್ಪ ಚಾವಡಿ ಅವರು, ವಾಸುದೇವ್ ಹೊಳ್ಳವರು ಎಲ್ಲರೂ ಬಂದಿದ್ದಾರೆ. ಅವರಲ್ಲಿಯೂ ಹಾಗೂ ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಹಿರಿಯರಂತ ಗಂಧೂರು ಸೇನಾ ಬಂದಿದ್ದಾರೆ. ಬಾಬು ಅಲ್ಯಾಣ್ ಅವರು ಬಂದಿದ್ದಾರೆ, ರಮೇಶ್ ವಾಲಿ ಅವರು, ಮಲ್ಲಿಕಾರ್ಜುನ ಬಿರಾದ್ ಅವರು, ಸಿದ್ದು ಸ್ವಾಮಿ ಅವರು, ದೀಪಕ್ ವಾಲಿ ಅವರು, ಬಸವರಾಜ್ ಕಾಮಶೆಟ್ಟಿ ಅವರು, ಅಲಿಬಾಬಾ ಅವರು, ಗಣಪತಿ ಅವರು, ನಮ್ಮ ಹಿರಿಯ ಸೋದರಂತ ಅಶೋಕ್ ಕರಂಜಿ ಅವರು ಬಂದಿದ್ದಾರೆ. ನಮ್ಮ ಗುಲ್ಬರ್ಗದಿಂದ ಭವಾನಿ ಸಿಂಗ್ ಅವರು ಬಂದಿದ್ದಾರೆ. ಅವರವರು ಏನಿದ್ದಾರೆ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀರಿ. ಇವತ್ತಿನ ದಿವಸ ಬಹಳಷ್ಟು ಸಮಯ ಆಗಿದೆ. ಯಾಕಂದ್ರೆ ಹೊರಟ್ಟಿ ಸಾಹೇಬ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಸಮಯದ ಬಹಳ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ನಾವು ಬಸವ ಕಲ್ಯಾಣ ಔರಾದ್ ಹುಮ್ನಾಬಾದಿಂದ ಎಲ್ಲ ಪತ್ರಕರ್ತರು ಬರ್ಬೇಕಂದ್ರೆ ಸ್ವಲ್ಪ 80 ಕಿಲೋಮೀಟರ್ 100 ಕಿಲೋಮೀಟರ್ ಇಂದ ಬರಬೇಕು. ಹೀಗಾಗಿ ಸ್ವಲ್ಪ ಸಮಯ ಸರ್ ತಮ್ಮಲ್ಲಿ ಮೊದಲಿಂದ ಕ್ಷಮೆ ಕೋರುತ್ತಾ ಇವತ್ತು ತಾವು ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ರಾಜ್ಯ ಸಮ್ಮೇಳನದ ಕಚೇರಿ ಉದ್ಘಾಟನೆ, ಯಾಕಂದ್ರೆ ಸರ್ ಇದು ಪತ್ರಿಕಾ ಭವನ ಇದೆ, ನಾವು ಪತ್ರಿಕಾ ಭವನದಲ್ಲೇ ಒಂದು ಕಚೇರಿಯನ್ನು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿವಿ. ನಾವು ಬೇರೆ ಕಡೆ ಮಾಡಿದ್ರೆ ಇದಕ್ಕೆ ಮಹತ್ವ ಬರಲ್ಲ ಅಂತ ಎಲ್ಲರ ಒಂದು ನಿರ್ಣಯದಂತೆ ಇವತ್ತು ಪತ್ರಿಕಾ ಭವನದಲ್ಲಿ ನಾವು ತಮ್ಮ ಹಸ್ತದಿಂದ ಇವತ್ತು ಸಮ್ಮೇಳನ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಸೌಭಾಗ್ಯ ಇದೆ, ತಮ್ಮಂತ ಹಿರಿಯರ ಕೈಯಿಂದ ಇವತ್ತು ಶುಭಾರಂಭ ಈ ಇವತ್ತು ಕಚೇರಿ ಪ್ರಾರಂಭ ಆಗ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ಈ ಸಮ್ಮೇಳನಕ್ಕೆ ಇರಬೇಕು. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಸರ್, ಸುಮಾರು 4,000ರಿಂದ 5,000 ಜನ, ಯಾಕಂದ್ರೆ ನಮ್ಮ ಸಂಘದ 10,000 ಜನ ಸದಸ್ಯರಿದ್ದಾರೆ. 10,000ರಲ್ಲಿ ಒಂದು 50-60% ಅಂದ್ರೂ ಕೂಡ 5,000-6,000 ಜನ ಪತ್ರಕರ್ತರು ಇಡೀ ರಾಜ್ಯದಿಂದ ಮತ್ತು ದೇಶದಿಂದ ಮತ್ತೆ IFWJ ಮೆಂಬರ್ಸ್ ಕೂಡ ಬರ್ತಾರೆ. ಮತ್ತೆ ಬೇರೆ ದೇಶದಿಂದ ನೇಪಾಳ ಆಗಲಿ, ಭೂತಾನ್ ಆಗಲಿ, ಬಾಂಗ್ಲಾದೇಶ್ ಕಡೆಯಿಂದ ಕೂಡ ಈ ಸಮ್ಮೇಳನ ಭಾಗವಹಿಸ್ತಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸರ್. ಹೀಗಾಗಿ 28-29 ಮಾರ್ಚ್ನಲ್ಲಿ ನಾವು ಭವ್ಯವಾದ ರಾಜ್ಯ ಸಮ್ಮೇಳನದ ಕಾರ್ಯಕ್ರಮ ನಾವು ಮಾಡ್ಬೇಕಂತ ಹೇಳಿ ನಾವೆಲ್ಲ ಬೀದರ್ ಜಿಲ್ಲೆಯ ಎಲ್ಲ ಪತ್ರಕರ್ತರು ಈಗಾಗಲೇ ನಿರ್ಣಯ ಮಾಡಿಕೊಂಡು ಎಲ್ಲ ಕೆಲಸಗಳು ಪ್ರಾರಂಭವಾಗಿವೆ. ಈ ಹಿನ್ನೆಲೆಯಲ್ಲಿ ತಾವು ಬಂದು ತಮ್ಮ ಹಸ್ತದಿಂದ ಕಚೇರಿ ಉದ್ಘಾಟನೆ ಮಾಡಿದ್ರಿ.
ತಮಗೆ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ಪತ್ರಕರ್ತರ ವತಿಯಿಂದ ಬಹಳ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸರ್. ಅಕಸ್ಮಾತ್ ಇಲ್ಲಿ ಇರುವಂಥ ಎಲ್ಲ ಪತ್ರಕರ್ತ ಮಿತ್ರರನ್ನ ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ, ಪತ್ರಕರ್ತರ ಪಾಲಿಗೆ ಸೌಭಾಗ್ಯ ಅಂತೇಳಿ ಕೂಡ ಭಾವಿಸ್ತೇನೆ. ಕಾರಣ ಏನಂದರೆ, ಒಂದು ಶುಭ ಕಾರ್ಯವನ್ನು ಮಾಡುವಾಗ ಹಿರಿಯರಿಂದ ಮಾಡಿಸ್ತೀವಿ. ಅದಕ್ಕೆ ಒಂದು ಘನತೆ ಇರುವಂಥ ಪೀಠದಲ್ಲಿ ಕುಳಿತಿರುವಂಥ, ಇಡೀ ನಾಡು ಹೆಮ್ಮೆ ಪಡುವಂಥ, ಗಿನ್ನೀಸ್ ದಾಖಲೆಗೂ ಕೂಡ ಹೋದಂಥ ಬಸವರಾಜ್ ಹೊರಟ್ಟಿಯವರು ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಅದು ನಿಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಯಾಕೆಂದರೆ ಈ ನಾಡಿನ ರಾಜಕಾರಣದಲ್ಲಿ ನಿರಂತರವಾಗಿ ಒಂದು ಬಾರಿ ಕೂಡ ಸೋಲಿಲ್ಲದ ಸರ್ದಾರನ ರೀತಿಯಲ್ಲಿ ನಿರಂತರವಾಗಿ ಗೆದ್ದು ಬಂದಂಥವರು ಹೊರಟ್ಟಿಯವರು. ಸತತ 8 ಬಾರಿ ಅವರು ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡುವಂಥದ್ದು. ಅಷ್ಟೇ ಅಲ್ಲ, ಅವರು ಶಿಕ್ಷಣ ಸಚಿವರಾಗಿ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕ್ರೈಸಿಸ್ಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಏನಾದರೂ ಪರಿಹಾರದ ದಾರಿ ಇದೆ ಅಂತೇಳಿ ನೋಡಿದರೆ ಅದು ಹೊರಟ್ಟಿಯವರ ಕಡೆಗೆ ಎಲ್ಲರೂ ಕೂಡ ನೋಡ್ತಾರೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳ ಆದಿಯಾಗಿ. ಯಾಕೆಂದರೆ ಅಷ್ಟು ಅನುಭವ ಸಂಸದೀಯ ಪಟುವಾಗಿ, ಜೊತೆಗೆ ಆ ಇಡೀ ಒಂದು ವಿಧಾನ ಪರಿಷತ್ತಿನ ಎಲ್ಲ ಸಂದರ್ಭಗಳಲ್ಲಿ ಅವರು ಸಾಕ್ಷೀಭೂತರಾಗಿದ್ದಾರೆ. ಹಾಗಾಗಿ ಅವರ ಅನುಭವ ಬಹಳ ದೊಡ್ಡದಿದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಅವರು ಆ ಪೀಠದಲ್ಲಿ ಕುಳಿತು ನಿಷ್ಪಕ್ಷಪಾತವಾಗಿ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಆಡಳಿತ ಪಕ್ಷದವರನ್ನು ಮೆಚ್ಚಿಸುವ ಅವರೆಲ್ಲರೂ ಯಾರನ್ನ ನೀವು ಕೇಳ್ರಿ, ಹೊರಟ್ಟಿಯವರ ಮಾತು ಏನಾದ್ರು ಅಂತಿಮವಾಗಿ ಹೇಳ್ತಾರೆ ಅಂದರೆ ಅದರ ಆಚೆಗೆ ಯಾರು ಮಾತಾಡೋದಿಲ್ಲ. ಹಾಗೆ ವಿರೋಧ ಪಕ್ಷದವರು ಕೂಡ ಯಾರು ಮಾತಾಡೋಲ್ಲ. ಅಷ್ಟು ಮಟ್ಟಿಗೆ ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಹೊರಟ್ಟಿಯವರಿಗೆ ಆ ಥರದ ಒಂದು ಗೌರವವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಅವ್ರನ್ನೇ ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಂಡಿದ್ದಕ್ಕೆ ಆಗಿ ನಮಗೆ ಸಂತೋಷ ಇದೆ. ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಮದನಗೌಡರು ಉಪಾಧ್ಯಕ್ಷರಿದ್ದಾರೆ, ಹಾಗೆ ಅಜ್ಜಮಾಡ ಕುಟ್ಟಪ್ಪ ಉಪಾಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಮತಿಕೆರೆ ಜಯರಾಮ್ ಉಪಾಧ್ಯಕ್ಷರಿದ್ದಾರೆ, ಪುಂಡರೀಕ್ ಬಾಲಾಜಿ ಕಾರ್ಯದರ್ಶಿಗಳು ಬೆಳಗಾವಿಯಿಂದ ಬಂದಿದ್ದಾರೆ, ಹಾಗೆ ಸೋಮಶೇಖರ್ ಕೆರಗೋಡು ಕಾರ್ಯದರ್ಶಿಗಳು ಮಂಡ್ಯದಿಂದ ಬಂದಿದ್ದಾರೆ, ನಿಂಗಪ್ಪ ಚಾವಡಿ ಹಾವೇರಿಯಿಂದ ಬಂದಿದ್ದಾರೆ, ವಾಸುದೇವ್ ಒಳ್ಳ ಕೋಲಾರದವರು, ಹೀಗೆ ಎಲ್ಲರೂ ಕೂಡ ಇವತ್ತು ರಾಜ್ಯ ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಸಮ್ಮೇಳನ ಆಗಿದೆ. ನೀವು ಒಂದು ಬೀದರ್ನಲ್ಲಿ ಸಮ್ಮೇಳನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಂದು ಹಕ್ಕೊತ್ತಾಯವನ್ನು ಮಂಡನೆ ಮಾಡಿದ್ದೀರಿ. ಆದರೆ ನಮಗೆ ರಾಜ್ಯದ ಎಲ್ಲ ಕಡೆ ಚುನಾವಣೆಗಳು ನಡೆದಾಗ ಇಲ್ಲಿ ಚುನಾವಣೆ ನಡೆಯಲಿಲ್ಲ. ಆ ಸಂದರ್ಭದಲ್ಲಿ ನಾವು ಚುನಾವಣೆ ಬೇಕಾ ಅಥವಾ ಈ ಅವಿರೋಧ ಆಯ್ಕೆಯಲ್ಲಿ ಈ ಕಮಿಟಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಪ್ರಶ್ನೆ ಇಟ್ಟಾಗ ನೀವೆಲ್ಲರೂ ಒಕ್ಕೊರಲಿನಿಂದ ಆನಂದ ದೇವಪ್ಪ ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ಅಡಾ ಕಮಿಟಿಯ ಸದಸ್ಯರಾಗಿ ನಮ್ಮ ಶಿವಕುಮಾರ ಸ್ವಾಮಿ ಮತ್ತು ಅಪ್ಪಾರಾವ್ ಅವ್ರನ್ನ ಈ ಸಂದರ್ಭದಲ್ಲಿ ಇದೇ ಸಭೆ ಒಳಗಡೆ ಆಯ್ಕೆ ಮಾಡಿದ್ವಿ. ಇಷ್ಟು ಕ್ಷಿಪ್ರ ಒಂದು ಕಡಿಮೆ ಅವಧಿ ಒಳಗಡೆ ಈ ಜವಾಬ್ದಾರಿಯನ್ನು ಹೊತ್ಕೊಂಡಂಥದ್ದು ಬಹುಶಃ ಇಡೀ ರಾಜ್ಯದೊಳಗಡೆ ಯಾವ್ದಾದ್ರು ಒಂದು ಜಿಲ್ಲಾ ಪತ್ರಕರ್ತರ ಸಂಘ ಇದ್ದರೆ ಅದು ಬೀದರ್ ಪತ್ರಕರ್ತರ ಸಂಘ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿದೆ. ಕೆಲವು ಚುನಾವಣೆಗಳು ನಡೀತವೆ, ಬರ್ತವೆ, ಹೋಗ್ತವೆ, ಗೆಲ್ತಾರೆ, ಸೋಲ್ತಾರೆ, ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಒಟ್ಟಾಗಿ ಇದಕ್ಕೆ ಈ ಚುನಾವಣೆಯನ್ನು ಒಂದು ಸಮರ್ಥ ರೀತಿಯಲ್ಲಿ ಬೇರೆ ರೀತಿಯ ಒಂದು ಒಗ್ಗಟ್ಟನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ಕೀರ್ತಿ ಅನುಸರಿಸ್ತಾ ಇರುವಂಥವ್ರು ನಮ್ಮ ಬಸವರಾಜ್ ಹೊರಟ್ಟಿಯವರು. ಪ್ರತಿ ಹಂತದಲ್ಲಿ ಆ ಬಗ್ಗೆ ಅವ್ರ ಕಾಳಜಿ ಬದ್ಧತೆಯನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಷ್ಟೇ ಅಲ್ಲ, ಅವ್ರ ಪೀಠದಲ್ಲಿ ಕೂತಾಗ ಯಾವಾಗಲೂ ಒಂದ್ಸಲಿ ಅನ್ನಿಸ್ತು ಅವರಿಗೆ, ನಾನಿಲ್ಲಿ ಕೂತಿದ್ದೀನಿ ಆದರೆ ಬಸವಣ್ಣನ ವಿಚಾರವನ್ನು ಇಲ್ಲಿ ತರಬೇಕಲ್ಲ ಅಂಥೇಳಿ ಅನ್ನಿಸ್ದಾಗ ಅವರಿಗೆ ಅನುಭವ ಮಂಟಪದ ಕಲ್ಪನೆಯನ್ನು ಯೋಚನೆ ಮಾಡಿ ಅವರು ಕೂತಿರುವಂಥ ಪೀಠದ ಹಿಂಭಾಗದಲ್ಲಿ ಅದು ಅನಾವರಣ ಮಾಡಿಸುವಂಥ ಕೆಲಸವನ್ನು ಮಾಡಿದಂಥ ಏಕೈಕ ಸಭಾಪತಿ ಅಂದರೆ ಬಸವರಾಜ್ ಹೊರಟ್ಟಿಯವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನು ಅನಾವರಣ ಮಾಡಿಸಿದರು. ಆ ಥರದ ಒಂದು ಕಲ್ಪನೆಯನ್ನು ಕೂಡ ಇಟ್ಕೊಂಡು ಅವರು ಕೆಲಸ ಮಾಡ್ಕೊಂಡ್ಬಂದಂಥವ್ರು. ಹಾಗಾಗಿ ಇವತ್ತು ಈ ಬೀದರ್ ಪತ್ರಿಕಾ ಸಮ್ಮೇಳನ, ರಾಜ್ಯ ಪತ್ರಕರ್ತರ ಸಮ್ಮೇಳನ ಭಾಳ ಮಹತ್ವದ ಸಮ್ಮೇಳನ ಆಗುವಂಥದ್ದಿದೆ. ಹೊಂಟಿದ್ದೀವಿ. ಸುದ್ದಿ ಅಂತಂದರೆ ರಾಜಕೀಯ, ಸುದ್ದಿ ಅಂತಂದರೆ ಸಿನಿಮಾ, ಸುದ್ದಿ ಅಂತಂದರೆ ಅಪರಾಧ. ಈ ಮೂರು ಬಿಟ್ಟರೆ ನಿಮಗೆ ಕ್ರೈಮು, ಪಾಲಿಟಿಕ್ಸು ಮತ್ತು ಸಿನಿಮಾ, ಈ ಮೂರು ಬಿಟ್ಟರೆ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಬೇರೆ ವಿಷಯಗಳಿಗೆ ಅವಕಾಶವೇ ಇರಲ್ಲ. ಹೀಗಾಗಿ ಹೊಸದಾಗಿ ಯಾರು ಜರ್ನಲಿಸಮ್ ಮುಗಿಸ್ಕೊಂಡು ಬರ್ತಾರೆ
ಅವರಲ್ಲೂ ಕೂಡ ಒಂದು ಅಧ್ಯಯನ ಕಡಿಮೆನೆ, ಯಾರು ಅಧ್ಯಯನ ಮಾಡೋದೇ ಇಲ್ಲ. ಇವಾಗ ರೌಂಡ್ಸ್ ನಡಿಬೇಕಾದ್ರೆ ನಮ್ಮ ಹಿರಿಯ ಪತ್ರಕರ್ತರು ಅವ್ರು ರಂಗಣ್ಣ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಂಥ ಪ್ರಶ್ನೆಗಳು ಕೇಳ್ತಾ ಇದ್ರು ಅಂದರೆ ಆ ಮಿನಿಸ್ಟ್ರಿಗಳೇ ಕಕ್ಕ ಬಿಳಿಕೆ ಆಗಿಬಿಡ್ತಾ ಇದ್ರು. ಅವರು ರೌಂಡ್ಸ್ ಬಂದರೆ ಅವರೇ ಬಾಗಿಲು ಹಾಕೊಂಡ್ಬಿಡೋರು, ಇವತ್ತೇನಿಲ್ಲ ಮುಂದಕ್ಕೆ ಹೋಗಿ ನೋಡೋರು, ಆ ಥರ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಯಾರು ಧೈರ್ಯವಾಗಿ ಎದುರಿಸಿ ಧೈರ್ಯವಾಗಿ ಮಂತ್ರಿಗಳನ್ನು ಪ್ರಶ್ನೆ ಕೇಳುವಂಥ ಪರಿಸ್ಥಿತಿನಲ್ಲೇ ಇಲ್ಲ. ಬರೀ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಬಿಟ್ಟರೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಯಾರ ಕಡೆಯಿಂದನೂ ಬರಲ್ಲ. ಯಾಕೆ ಅಂತಂದರೆ ಇವತ್ತು ರಿಪೋರ್ಟಿಂಗ್ ಅಂತಂದರೆ ಅದು ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್. ಇವ್ರು ಈ ಥರ ಹೇಳಿದ್ದಾರೆ, ನೀವೇನು ಹೇಳ್ತೀರಾ, ಅವ್ರು ಆ ಥರ ಹೇಳಿದ್ದಾರೆ, ನೀವೇನು ಹೇಳ್ತೀರಾ. ದಿನ ಬೆಳಗ್ಗೆ ಆದರೆ ಹೋಗಿ ಸ್ಟೇಟ್ಮೆಂಟ್ ತಗೊಂಡು ಬರ್ತಾರೆ ಹೊರತು ಅದು ಪೂರಕವಾದಂಥ ಪ್ರಶ್ನೆಗಳು ಯಾರ ಹತ್ರನೂ ಇರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಇಂಥ ಸಮ್ಮೇಳನಗಳು ವೃತ್ತಿಪರರಿಗೆ ತಮ್ಮ ನೋಟಗಳು ಮತ್ತು ಆಯ್ಕೆಗಳನ್ನು ತುಂಬ ಸೂಕ್ಷ್ಮತೆಯಿಂದ ಗುರುಸೋದಕ್ಕೆ, ಅದನ್ನು ಮತ್ತಷ್ಟು ತೀಕ್ಷ್ಣ ಮಾಡ್ಕೊಳ್ಳೋದಕ್ಕೆ ಹೊಸ ದಿಕ್ಸೂಚಿ ಆಗಬೇಕು. ಜೊತೆಗೆ ತಮ್ಮನ್ನು ತಾವೇ ಮರುಚಿಂತನೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಈ ಸಮ್ಮೇಳನ ದಾರಿ ಮಾಡಿಕೊಟ್ರೆ ಅದು ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತಂದರೆ ಇವತ್ತು ನಾವು ಮೊದಲೇ ಹೇಳಿದಂಗೆ ಈಗ ಪತ್ರಕರ್ತರಿಗೆ ಯಾರಿಂದಾದರೂ ಅನುಕೂಲ ಆಗಿದ್ದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಹಲವಾರು ವಿಚಾರಗಳನ್ನು ನಾವು ಪತ್ರಕರ್ತರಿಗೋಸ್ಕರ ನಾವು ಮಾಡಿರುವಂಥ ಕೆಲಸಗಳನ್ನು ಹೇಳ್ಕೊಳ್ಬೇಕಾದ ನನ್ನ ಧರ್ಮ ಕೂಡ ಹೌದು. ಈಗ ಪತ್ರಕರ್ತರಿಗೆ ಮಾಸಾಶನ ಬರ್ತಾ ಇತ್ತು, ಅದು 2,000 ರೂಪಾಯಿ ಇತ್ತು. ಅದು ಸಮೂಹಕ್ಕೆ ಸ್ವಲ್ಪನಾದರೂ ನಾವು ಕೆಲಸ ಮಾಡದೆ ಹೋದರೆ ಅದು ಭಾಳ ಅಪರಾಧ ಆಗುತ್ತೆ. ಸುಮ್ಮನೆ ಮುಖ್ಯಮಂತ್ರಿಗಳ ಜೊತೆ ಓಡಾಡ್ಕೊಂಡು ಇರ್ಬೋದು, ಆದರೆ ನಾವೇನು ಕೆಲಸ ಮಾಡಿದ್ದೀವಿ ಅದರಿಂದ ಯಾರಿಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಗಮನ ಹರಿಸ್ತೀವಿ. ಮುಂದೆ ಕೂಡ ನಿಮ್ದು ಯಾವುದೇ ಸಮಸ್ಯೆಗಳಿರ್ಬೋದು ನನ್ನ ಗಮನಕ್ಕೆ ತಂದರೆ ನಾವು ದಿನ 24 ಗಂಟೆಗಳ ಕಾಲ ಪತ್ರಕರ್ತರ ಪರವಾಗಿ ಕೆಲಸ ಮಾಡುವಂಥದ್ದು. ಏನೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಸ್ಪಂದಿಸೋದಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಈಗ ಮೊದಲೇ ಹೇಳಿದಂಗೆ ಬೀದರ್ನಲ್ಲಿ ಸಮ್ಮೇಳನ ನಡೀತಾ ಇದೆ. ಅತ್ಯಂತ ಕ್ರಿಯಾಶೀಲ ಸಚಿವರು ಈಶ್ವರ್ ಖಂಡ್ರೆ ಅವರು. ಯಾಕೆ ಅಂತಂದರೆ ನನಗೆ ಬಹಳ ವರ್ಷದಿಂದ ಪರಿಚಯ. ನಾನು ಅವ್ರ ತಂದೆಯವರು ಸಚಿವರಾಗಿದ್ದಾಗ ನಾನು ರಿಪೋರ್ಟಿಂಗ್ ಮಾಡಿದ್ದಿದ್ದೇನೆ. ಅವಾಗ ನಮ್ಗೆ ಸ್ವಲ್ಪ ಭಾಷೆ ಸಮಸ್ಯೆ ಆಗ್ತಾ ಹೆಚ್ಚಬೇಕು. ಯಾಕೆ ಅಂತಂದರೆ ನನಗೆ ಫೋನ್ ಮಾಡಿ ಹುಲಿ ಅಲ್ಲಿ ಅಟ್ಯಾಕ್ ಮಾಡಿದೆ, ಇಲ್ಲಿ ಆನೆ ಇಲ್ಲೂ ತುಳಿದು ಹಾಕಿದೆ, ನೆನ್ನೆ ಕೂಡ ಬಾಳೆಹೊನ್ನೂರಲ್ಲಿ. ಬಟ್ ಈ ತಕ್ಷಣ ಇಮಿಡಿಯೇಟ್ ಸ್ಪಂದಿಸ್ತಾರೆ, ಇಮಿಡಿಯೇಟ್ ಸ್ಪಾಟ್ಗೆ ಹೋಗ್ತಾರೆ. ಈಗ ಸಫಾರಿ ಬಂದ್ ಮಾಡಿಸ್ಬಿಟ್ಟಿದ್ರು, ಸಫಾರಿ ಮತ್ತೆ ಆರಂಭ ಮಾಡಬೇಕು ಅಂತ ಒತ್ತಡ ಇರೋದ್ರಲ್ಲಿ ನಾನು ಒಬ್ಬ ಕೂಡ ಸೇರಿದೆ. ಬಟ್ ಅದರಲ್ಲಿ ಅವ್ರು ಹೇಳೋದ್ರಲ್ಲಿ ಒಂದು ವೈಜ್ಞಾನಿಕ ಅದರಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಇದ್ದು. ಈಗ ಎಲ್ಲರೂ ಹೇಳ್ತಾರೆ ಹುಲಿಗಳೆಲ್ಲ ಕಾಡಿಂದ ನಾಡಿಗೆ ಬರ್ತಾ ಇದ್ದಾವೆ ಅಂತ. ಅಂದರೆ ಸಫಾರಿನಲ್ಲಿ ಒತ್ತಡ ಜಾಸ್ತಿ ಆಗಿದ್ರಿಂದ ಎಲ್ಲ ಇಲ್ಲ ಆಚೆಗೆ ಬರೋಕ್ಕೆ ಅವ್ನು ಸ್ಟಡಿ ಮಾಡಿಸಿದ್ರು ಅದನ್ನು. ಹೀಗಾಗಿ ಸುಮಾರು ದಿವಸ ಒಂದು 4 ತಿಂಗಳು ಬಂದ್ ಮಾಡಿದ್ರು ಸರ್, 100 days ಬಂದ್ ಮಾಡಿದ್ರು. ಈಗ ಮತ್ತೆ ಸಫಾರಿ ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದರೆ ಅವ್ರಿಗಿರುವಂತಹ ಕಾಳಜಿ ಮತ್ತು ಕಳಕಳಿ ಉತ್ತರ ಕರ್ನಾಟಕದಿಂದ ಭಾಗದಿಂದ ಯಾವುದೇ ಖಾತೆ ಕೊಟ್ಟರು ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಮತ್ತೊಬ್ಬ ನಮ್ಮ ರಹೀಮ್ ಖಾನ್ ಅವರು ಕೂಡ ನನಗೆ ಅತ್ಯಂತ ಆತ್ಮೀಯರು. ನಾನು ಅವ್ರ ಭಾಷಣ ಕೇಳೋದ್ರಲ್ಲಿ ತುಂಬ ಆಸಕ್ತಿ, ತುಂಬ ಚೆನ್ನಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದೇ ಒಂದು ನಿಮಿಷದಲ್ಲಿ ಮಾನ್ಯ ಧನ್ಯವಾದಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ. ಒಂದು ಒಳ್ಳೆ ರೀತಿಯಿಂದ ಬರೀ ಹೆಸರಿಗೆ ಆಗಬಾರ್ದು, ಇದರಲ್ಲಿ ಸುಮಾರು ಚೇಂಜಸ್ ಆಗಬೇಕಂತ, ಮತ್ತೆ ಸುಮಾರು ಜನಗೆ ಇದರಿಂದ ಒಂದು ಟ್ರೈನಿಂಗ್ ಟೈಪ್ ಆಗಲಿ ಸ್ಕಿಲ್ ಟೈಪ್ ಆಗಲಿ ಎಲ್ಲರಿಗೆ ಒಂದು ಸಿಸ್ಟಮ್ ಇದರಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕಂತ ಬೀದರ್ನಿಂದ ಹೇಳಿದ್ದಾರೆ. ನಿಜವಾಗ್ಲೂ ಅದು ಒಳ್ಳೇದು ಆಗ್ತದೆ. ಯಾಕಂದ್ರೆ ಯಾರು ಎಷ್ಟು ಸ್ಥಾನದಲ್ಲಿ ಹೋಗ್ಬೋದು, ಅದು ಆದರೂ ನಮಗೆ ಡಿಫಿಷಿಯನ್ಸಿ ಇದ್ದೇ ಇರ್ತದೆ. ಎಷ್ಟೋ ಓದರು ಆಗ್ಬೋದು, ಎಷ್ಟೋ ಜರ್ನಲಿಸ್ಟ್ ಏನೋ ಆಗ್ಬೋದು. ಅದರಿಂದ ಈ ಸಮ್ಮೇಳನದಲ್ಲಿ ಒಂದು ಸಿಸ್ಟಮೆಟಿಕ್ ಒಂದು ಮೆಸೇಜ್, ಒಂದು ಟ್ರೈನಿಂಗ್ ಸಿಸ್ಟಮ್ ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಮತ್ತೆ ಹೀಗೆ ಹೊರಟಿ ಸಾಹೇಬರು ಮಾತಾಡಿದರು, ಅವರು ಕೌನ್ಸಿಲ್ನಲ್ಲಿ ಏನೂ ಇರಲಿ, MLC ಆಗಲಿ ಮಿನಿಸ್ಟರ್ ಆಗಲಿ ಅವನ ಮೈಂಡ್ನಲ್ಲಿ ಏನು ಇಟ್ಟಿದ್ದಾನೆ ಅಂತ ನೋಡಿ
ಏನು ಮಾತಾಡೋದನ್ನ ಅದ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿ ಅವ್ರು ಅವಾಗೇ ಇಲ್ಲ ಪಾಯಿಂಟಿಗೆ ಬಂದ್ಬಿಡಿ, ಬೇರೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸುಮಾರು ಸಲ ಎಲ್ಲರಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ಪ್ರಭಾಕರ್ ಸಾಹೇಬ್ರ ಬಗ್ಗೆ ಹೇಳಿದ್ರು, ನಿಜವಾಗ್ಲು जर्नलिस्ट एक हिंदी में कहावत है कि सबके नसीब प्रभाकर साहब के सके नहीं होते. ಯಾಕಂದ್ರೆ ಅವ್ರೇನ್ ಕಷ್ಟ, ಅವ್ರದ್ದು ಹರ್ಟ್ ಎಷ್ಟು ಕ್ಲೀನ್ ಇದೆ, ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಹೆಲ್ಪ್ ಮಾಡ್ಲಿಕ್ಕೆ ಸಿಕ್ಕಿದೆ. ಆ ಸ್ಥಾನದಲ್ಲಿ ಹೋದಾಗ ಸುಮಾರು ಜನ ಮಾತಾಡಲ್ಲ, ಅವ್ರು ಎಷ್ಟು ಫೋನ್ ಅಟೆಂಡ್ ಮಾಡ್ತಾರೆ, ಎಷ್ಟು ಜನದ ಸಮಸ್ಯೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗಿಂತ ಅರ್ಧ ಅವರಿಗೆ ಫೋನ್ ಬರ್ತದೆ, ಅವರೇ ಸಾಲ್ವ್ ಮಾಡ್ತಾರೆ. ಮತ್ತು ಇಮಿಡಿಯೇಟ್ ಟೈಮ್ ಟೇಬಲ್ ಸಿಸ್ಟಮ್ ಎಲ್ಲರಿಗೆ CMಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದ್ರ ಸಲಕ್ಕೆ ಅವರಿಗೆ also ಧನ್ಯವಾದ ಹೇಳ್ತೇನೆ. ಮತ್ತು ಬೀದರ್ನಲ್ಲಿ ನನಗೆ ಒಂದು ಜಿಮ್ಮೆದಾರಿ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಏನಾಗ್ತದೆ 100% ನಾನು ಆನಂದ್ ಜೊತೆಗೆ ಮಾತಾಡಿ ಡಿಸ್ಕಸ್ ಮಾಡಿ ಅದೊಂದು ಮಾಡಿಸ್ತೀನಿ. ಈಶ್ವರ್ ಖಂಡ್ರೆ ಬಗ್ಗೆ